ಒಂದು ಮುದ್ದಾದ ಜೋಡಿ ಇರುತ್ತೆ. ಆ ಜೋಡಿಗೆ ಎಷ್ಟೋ ವರ್ಷಗಳ ತನಕ ಮಕ್ಕಳೇ ಆಗಿರಲ್ಲ. ಬರೋಬ್ಬರಿ 14 ವರ್ಷಗಳ ನಂತರ ಆ ಜೋಡಿಗೆ ಒಂದು ಮುದ್ದಾದ ಗಂಡ್ಮಗು ಹುಟ್ಟುತ್ತೆ. ಅದಕ್ಕೀಗ 2 ವರ್ಷ. ಒಂದ್ ಬೆಳಿಗ್ಗೆ ಗಂಡ ಆಫೀಸ್ಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಹೊರಗಡೆ ಬರ್ತಾನೆ. ಅಲ್ಲಿ ಟೇಬಲ್ ಮೇಲೆ ಔಷಧಿಯ ಬಾಟಲ್ ಇರುತ್ತೆ. ಅದರ ಮುಚ್ಚುಳ ಕೂಡ ಮುಚ್ಚಿಟ್ಟಿರಲ್ಲ, ಓಪನ್ ಆಗಿರುತ್ತೆ. ಗಂಡನಿಗೆ ಆಫೀಸಿಗೆ ಲೇಟ್ ಆಗಿರುತ್ತೆ. ಹೀಗಾಗಿ ಅವನು ಹೆಂಡತಿಯನ್ನ ಕರೆದು ಆ ಔಷಧಿ ಬಾಟಲ್ಗೆ ಮುಚ್ಚುಳ ಹಾಕಿ ಅದನ್ನ ಎತ್ತಿಡು ಅಂತ ಹೇಳ್ತಾನೆ. ಅಲ್ಲಿ ಹೆಂಡತಿ ಅಡ್ಗೆ ಮನೆಯಲ್ಲಿ ಬ್ಯುಸಿ ಆಗಿದ್ರು. ಕೆಲಸ ಮಾಡ್ತಾ ಮಾಡ್ತಾ ಗಂಡ ಹೇಳಿದ್ದನ್ನ ಮರ್ತು ಬಿಟ್ಟಿದ್ರು. ಆದ್ರೆ ಅಲ್ಲಿದ್ದ ಮಗು ಆಡ್ತಾ ಆಡ್ತಾ ಆ ಬಾಟಲ್ ಇದ್ದಂಗೆ ಹೋಗುತ್ತೆ. ಕಲರ್ ಬಾಟಲಿಯನ್ನ ನೋಡಿ ಖುಷಿಯಿಂದ ಅದರಲ್ಲಿದ್ದ ಎಲ್ಲಾ ಔಷಧಿಯನ್ನ ಕುಡಿದು ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ತಾಯಿ ಬಂದು ನೋಡ್ತಾಳೆ. ಮಗು ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತೆ. ಔಷಧಿ ಬಾಟಲ್ ಕೂಡ ಮಗುವಿನ ಪಕ್ಕದಲ್ಲೇ ಬಿದ್ದಿರುತ್ತೆ. ಆ ತಾಯಿ ಮಗುವನ್ನ ಎತ್ಕೊಂಡು ಆಸ್ಪತ್ರೆಗೆ ಓಡ್ ಹೋಗ್ತಾಳೆ. ಆದ್ರೆ ಅಲ್ಲಿ ಡಾಕ್ಟರ್ ಮಗು ಬದುಕಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ತಾಯಿ ಅಲ್ಲೇ ಕುಸ್ತು ಬೀಳ್ತಾಳೆ. ಗಂಡನಿಗೆ ಈ ವಿಚಾರ ಹೇಗೆ ಹೇಳೋದು ಅಂತಾನೆ ಗೊತ್ತಾಗಲ್ಲ. ಹೇಗೋ ಗಂಡನಿಗೆ ವಿಚಾರ ಗೊತ್ತಾಗುತ್ತೆ. ಆಸ್ಪತ್ರೆಗೆ ಓಡ್ ಬರ್ತಾನೆ. ಮುದ್ದು ಕಂದಮ್ಮ ಬದುಕಿಲ್ಲ ಅಂತ ಗೊತ್ತಾದಾಗ ಹೆಂಡತಿಗೆ ಅವನು ಏನೂ ಬರೆಯೋದಿಲ್ಲ. ಆತ ಹೆಂಡತಿಗೆ ಹೇಳಿದ್ದು ಕೇವಲ 5 ಪದಗಳನ್ನ ಮಾತ್ರ. ಅದು ಏನಪ್ಪಾ ಅಂದ್ರೆ, ನಾನು ನಿನ್ ಜೊತೆ ಇದೀನಿ ಡಾರ್ಲಿಂಗ್ ಅಂತ. ಈ ಮಾತನ್ನ ಕೇಳಿ ಹೆಂಡತಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆದ್ರೆ ಅಲ್ಲಿ ಗಂಡನಿಗೆ ತನ್ನ ಮುದ್ದು ಕಂದ ಇನ್ಯಾವತ್ತೂ ವಾಪಸ್ ಬರಲ್ಲ ಅನ್ನೋದು ಗೊತ್ತಾಗಿರುತ್ತೆ. ಜೊತೆಗೆ ನಾನೇ ಬೆಳಗ್ಗೆ ಆ ಬಾಟಲ್ ಅನ್ನ ಎತ್ತಿಟ್ಟು ಹೋಗಿದ್ರೆ ಈ ಅವಘಡ ಆಗ್ತಾ ಇರ್ಲಿಲ್ಲ ಅನ್ನೋ ತನ್ನ ತಪ್ಪಿನ ಅರಿವು ಕೂಡ ಆತನಿಗೆ ಆಗಿರುತ್ತೆ. ಈ ಟೈಮ್ನಲ್ಲಿ ಆಕೆಗೆ ಗಂಡನ ಪ್ರೀತಿಯ ಅಪ್ಪುಗೆ ಸಾಂತ್ವನ ಬೇಕಾಗಿರುತ್ತೆ. ಇದನ್ನ ಗಂಡ ಕೂಡ ಅರ್ಥ ಮಾಡ್ಕೊಂಡಿರ್ತಾನೆ. ಈ ಕಥೆಯಿಂದ ನಮ್ಗೆಲ್ಲರಿಗೂ ಕೂಡ ಕಲಿಯೋದಕ್ಕೆ ಸಿಗೋದು ಏನಪ್ಪಾ ಅಂತ ಅಂದ್ರೆ, ಕೆಲವರು ಬೇರೆಯವರ ತಪ್ಪುಗಳನ್ನ ಹುಡುಕೋದ್ರಲ್ಲೇ ಹೇಳೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಆದ್ರೆ ತಮ್ಮಲ್ಲೂ ದೋಷ ಇದೆ, ನಾವು ಕೂಡ ತಪ್ಪು ಮಾಡ್ತೀವಿ ಅನ್ನೋದನ್ನ ಮರ್ತು ಬಿಟ್ಟಿರ್ತಾರೆ. ಹೀಗಾಗಿ ಮೊದಲಿಗೆ ನಾವೇನ್ ತಪ್ಪು ಮಾಡಿದೀವಿ ಅದನ್ನ ಹೇಗ್ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ತಿದ್ಕೊಳ್ಬೇಕು. ಈ ಒಂದು ಅದ್ಭುತ ಕತೆ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ.